ನಾಳೆ ಫೆಬ್ರವರಿ 15 ಭಾನುವಾರ ಮಹಾಶಿವರಾತ್ರಿ ಇದೆ. ಈ ದಿನ ಯಾವ ಬಣ್ಣದ ಬಟ್ಟೆಯನ್ನು ಧರಿಸಬೇಕು, ಉಪವಾಸ ಯಾವ ರೀತಿ ಮಾಡಬೇಕು, ಯಾವ ಸಮಯದಲ್ಲಿ ಶಿವನನ್ನು ಬೇಡಿಕೊಂಡರೆ ಕೋರಿಕೆಗಳು ಶೀಘ್ರವಾಗಿ ನೆರವೇರುತ್ತದೆ ಎಂದು ಈಗ ತಿಳಿಯೋಣ. ಶಿವರಾತ್ರಿಯನ್ನು ಸಾಕ್ಷಾತ್ ಪರಮೇಶ್ವರನು ಜನಿಸಿದ ದಿನ ಎಂದು ನಂಬಲಾಗುತ್ತದೆ. ಯಾರು ಈ ದಿನ ಭಕ್ತಿ ನಿಷ್ಠೆಯಿಂದ ಉಪವಾಸವಿದ್ದು ಶಿವಾರಾಧನೆ ಮಾಡುತ್ತಾರೋ ಅವರು ನೇರವಾಗಿ ಸ್ವರ್ಗಲೋಕವನ್ನು ಸೇರುತ್ತಾರೆ. ಮಹಾಶಿವರಾತ್ರಿ ಹಬ್ಬದ ದಿನ ಪರಮೇಶ್ವರನು ಲಿಂಗ ರೂಪದಲ್ಲಿ ಉದ್ಭವವಾಗುತ್ತಾನೆ. ಈ ದಿನ ಶಿವಲಿಂಗವನ್ನು ಸ್ಪರ್ಶ ಮಾಡಿದರೆ, ಶಿವಲಿಂಗದ ದರ್ಶನ ಮಾಡಿದರೆ, ಶಿವಲಿಂಗದ ಬಗ್ಗೆ ಆಲೋಚನೆ ಮಾಡಿದರೆ ಶಿವನ ಕೃಪೆ ಪ್ರಾಪ್ತಿಯಾಗಿ ನಿಮ್ಮ ಜೀವನದ ಕಷ್ಟಗಳೆಲ್ಲ ಕ್ಷಣ ಮಾತ್ರದಲ್ಲಿ ಕಳೆದು ಹೋಗುತ್ತದೆ. ಮಹಾಶಿವರಾತ್ರಿಯ ದಿನ ಗಣೇಶನಿಗೆ ಮೊದಲು ಪೂಜೆ ಮಾಡಿದ ನಂತರವೇ ಶಿವ ಪಾರ್ವತಿಯರನ್ನು ಪೂಜಿಸಬೇಕು. ಶಿವ ಪರಿವಾರವನ್ನು ಮನಸ್ಫೂರ್ತಿಯಾಗಿ ಬೇಡಿಕೊಳ್ಳಬೇಕು. ಗಣೇಶನನ್ನು ಪೂಜಿಸದೆ ಶಿವನಿಗೆ ಪೂಜಿಸಿದರೆ ಯಾವ ಫಲವೂ ಸಿಗುವುದಿಲ್ಲ. ಮಹಾಶಿವರಾತ್ರಿಯ ದಿನ ಪ್ರತಿಯೊಬ್ಬರು ಬಿಳಿ ಹಾಗೂ ಹಳದಿ ಬಣ್ಣದ ವಸ್ತ್ರವನ್ನು ಧರಿಸಬೇಕು. ಶಿವರಾತ್ರಿಯ ದಿನ ಸ್ನಾನ ಮಾಡುವ ನೀರಿಗೆ ಸ್ವಲ್ಪ ಕಪ್ಪು ಎಳ್ಳನ್ನು ಬೆರೆಸಿ ಸ್ನಾನ ಮಾಡಿದರೆ ಅದೃಷ್ಟ ಪ್ರಾಪ್ತಿಯಾಗುತ್ತದೆ. ದೇಹದಲ್ಲಿನ ಎಲ್ಲ ದೋಷಗಳು ದೂರವಾಗಿ ದೈಹಿಕ ಬಲ, ಮಾನಸಿಕ ಬಲ ಸಿಗುತ್ತದೆ. ಸ್ವಲ್ಪ ಪಚ್ಚೆ ಕರ್ಪೂರವನ್ನು ಸ್ನಾನದ ನೀರಿಗೆ ಬೆರೆಸಿ ಸ್ನಾನ ಮಾಡಿದರೆ ಐಶ್ವರ್ಯದ ಆಕರ್ಷಣೆಯಾಗುತ್ತದೆ. ನೀರಿಗೆ ಸ್ವಲ್ಪ ಗಂಗಾಜಲವನ್ನು ಬೆರೆಸಿ ಸ್ನಾನ ಮಾಡಿದರೆ ಗಂಗಾ ನದಿಯಲ್ಲಿ ಸ್ನಾನ ಮಾಡಿದ ಪುಣ್ಯದ ಜೊತೆಗೆ ಗಂಗೆಯ ಅನುಗ್ರಹ ಸಿಗುತ್ತದೆ. ಶಿವರಾತ್ರಿಯ ದಿನ ಶಿವ ಪಾರ್ವತಿಯರು ಭೂಲೋಕ ಸಂಚಾರಕ್ಕೆ ಬಂದಿರುತ್ತಾರೆ. ಯಾರು ಈ ದಿನ ಶಿವಾಲಯಕ್ಕೆ ಹೋಗಿ ಶಿವ ಪಾರ್ವತಿಯರ ದರ್ಶನ ಮಾಡುತ್ತಾರೋ ಅವರ ಪಾಪಗಳೆಲ್ಲವೂ ಕಳೆದು ಹೋಗುತ್ತದೆ. ಮಹಾಶಿವರಾತ್ರಿ ಎಂದ ತಕ್ಷಣ ನೆನಪಿಗೆ ಬರುವುದು ಉಪವಾಸ ಹಾಗೂ ಜಾಗರಣೆ. ಆದರೆ ಪ್ರತಿಯೊಬ್ಬರಿಗೂ ಉಪವಾಸ ಹಾಗೂ ಜಾಗರಣೆ ಏನು ಮಾಡಲು ಸಾಧ್ಯವಾಗುವುದಿಲ್ಲ. ಅಂತವರು ಮಹಾಶಿವರಾತ್ರಿಯ ಮಧ್ಯರಾತ್ರಿ ಸಮಯದಲ್ಲಿ ಲಿಂಗೋದ್ಭವ ಕಾಲದಲ್ಲಿ ಶಿವನನ್ನು ಪೂಜಿಸಿ ಉಪವಾಸವಿದ್ದರೆ, ಎಚ್ಚರವಿದ್ದರೆ ಇಡೀ ದಿನ ಉಪವಾಸ ಹಾಗೂ ಜಾಗರಣೆ ಇದ್ದ ಫಲ ಪ್ರಾಪ್ತಿಯಾಗುತ್ತದೆ. ನಾಳೆ ಭಾನುವಾರ ಮಧ್ಯರಾತ್ರಿ 12 ಗಂಟೆಯಿಂದ 12:40 ಲಿಂಗೋದ್ಭವ ಕಾಲ ಇರುತ್ತದೆ. ಈ 40 ನಿಮಿಷಕ್ಕೆ ವಿಶೇಷ ಶಕ್ತಿ ಇರುತ್ತದೆ. ಇಡೀ ದಿನ ಶಿವಾರಾಧನೆ ಮಾಡಲು ಸಾಧ್ಯವಾಗದಿದ್ದವರು ಈ 40 ನಿಮಿಷಗಳ ಕಾಲ ಶಿವನನ್ನು ಪೂಜಿಸಿದರೆ ಜೀವನವೇ ಬದಲಾಗಿ ಹೋಗುತ್ತದೆ. ಶಿವನಿಗೆ ಈ ದಿನ ಅಭಿಷೇಕ ಮಾಡುವಾಗ ಅಭಿಷೇಕ ಮಾಡುವಂತಹ ಹಾಲು ಬಿಸಿ ಮಾಡಿರಬಾರದು. ಹಸಿ ಹಾಲಿನಿಂದಲೇ ಅಭಿಷೇಕ ಮಾಡಬೇಕು. ಪ್ಯಾಕೆಟ್ ಹಾಲನ್ನು ಬಳಸಿ ಅಭಿಷೇಕ ಮಾಡುವವರು ಕೈನಲ್ಲಿ ಪ್ಯಾಕೆಟ್ ಹಿಡಿದು ನೇರವಾಗಿ ಶಿವಲಿಂಗಕ್ಕೆ ಹಾಕಬಾರದು. ಒಂದು ಬಟ್ಟಲು ಅಥವಾ ಚೊಂಬನ್ನು ಬಳಸಿ ಅದರಿಂದ ಹಾಲಿನ ಅಭಿಷೇಕವನ್ನು ಶಿವನಿಗೆ ಮಾಡಬೇಕು. ಶಿವರಾತ್ರಿ ದಿನ ಶಿವನಿಗೆ ಒಂದು ಸಲ ಅಭಿಷೇಕ ಮಾಡಿದರೆ ವರ್ಷ ಪೂರ್ತಿ ಶಿವನ ಪೂಜೆ ಹಾಗೂ ಅಭಿಷೇಕ ಮಾಡಿದ ಫಲ ಸಿಗುತ್ತದೆ. ಏಕೆಂದರೆ ಶಿವನು ಅಭಿಷೇಕ ಪ್ರಿಯ. ಮಹಾಶಿವರಾತ್ರಿಯ ದಿನ ಬಿಲ್ಪತ್ರೆ ಮರವನ್ನು ಸ್ಪರ್ಶ ಮಾಡಿದರೆ ಮರ ಮುಟ್ಟುವಾಗ ಕೇಳಿಕೊಂಡ ಯಾವುದೇ ಕೋರಿಕೆಗಳು 18 ದಿನದ ಒಳಗೆ ನೆರವೇರುತ್ತದೆ. ಏಕೆಂದರೆ ಬಿಲ್ಪತ್ರೆ ಮರದಲ್ಲಿ ಮಹಾಶಿವರಾತ್ರಿಯ ದಿನ ಶಿವನ ಶಕ್ತಿ ಹಾಗೂ ಅನುಗ್ರಹ ಹೆಚ್ಚಾಗಿರುತ್ತದೆ. ಪುರಾಣಗಳ ಪ್ರಕಾರ ಬೇಟೆಗಾರನೊಬ್ಬನು ತನ್ನ ಅರಿವಿಗೆ ಬಾರದಂತೆ ಬಿಲ್ಪತ್ರೆ ಮರವನ್ನತ್ತಿ ಮರದ ಕೆಳಗಿದ್ದ ಶಿವಲಿಂಗಕ್ಕೆ ಬಿಲ್ಪತ್ರೆ ಎಲೆಗಳಿಂದ ಪೂಜಿಸಿದ್ದನಂತೆ. ಅವನಿಗೆ ಆ ಜನ್ಮದಲ್ಲಿ ಸ್ವರ್ಗವು ಪ್ರಾಪ್ತಿಯಾಗುತ್ತದೆ. ಆದ್ದರಿಂದ ಶಿವರಾತ್ರಿಯ ದಿನ ಒಂದೇ ಒಂದು ಬಿಲ್ಪತ್ರೆ ಎಲೆಯನ್ನು ಸ್ಪರ್ಶ ಮಾಡಿದರೆ, ಬಿಲ್ಪತ್ರೆ ಮರ ಮುಟ್ಟಿದರೆ, ಬಿಲ್ವ ಎಲೆಗಳಿಂದ ಶಿವಪೂಜೆ ಮಾಡಿದರೆ ಕೋಟಿ ಜನ್ಮಗಳ ಪುಣ್ಯ ಸಿಗುತ್ತದೆ. ನಿಮಗೆ ಸಾಧ್ಯವಾದರೆ ಶಿವನಿಗೆ ಪಂಚಾಮೃತ ಅಭಿಷೇಕ ಮಾಡಿ, ಕಬ್ಬಿನ ರಸದಿಂದ ಅಭಿಷೇಕ ಮಾಡಿ. ಈ ದಿನ ಶಿವನಿಗೆ ಮಾಡುವ ಅಭಿಷೇಕದಿಂದ ಸಿಗುವ ಫಲವನ್ನು ವರ್ಣಿಸಲು ಸಾಧ್ಯವಿಲ್ಲ, ಕಣ್ಣಿನಿಂದ ನೋಡಲು ಸಾಧ್ಯವಿಲ್ಲವೆಂದು ಪುರಾಣಗಳಲ್ಲಿ ತಿಳಿಸಿದ್ದಾರೆ. ಈ ದಿನ ಶಿವನ ದೇವಾಲಯದಲ್ಲಿ ನಂದೀಶ್ವರನ ಮೂಲಕ ಶಿವನ ದರ್ಶನ ಮಾಡಿದರೆ ತುಂಬಾ ಒಳ್ಳೆಯದು. ಕೋರಿಕೆಗಳು ನಂದೀಶ್ವರನ ಮೂಲಕ ಶೀಘ್ರವಾಗಿ ನೆರವೇರುತ್ತದೆ. ಕಣಗಲೆ ಪುಷ್ಪವನ್ನು ಶಿವನಿಗೆ ಅರ್ಪಿಸುವುದರ ಜೊತೆಗೆ ಈ ದಿನ ಕಣಗಲೆಯನ್ನು ನೀರಿನಲ್ಲಿ ನೆನೆಸಿ ಆ ನೀರಿನಿಂದ ಶಿವಲಿಂಗಕ್ಕೆ ಅಭಿಷೇಕ ಮಾಡಿದರೆ ನಿಮ್ಮೆಲ್ಲ ಆರ್ಥಿಕ ಸಂಕಷ್ಟಗಳಿಗೆ ಮುಕ್ತಿ ದೊರೆಯುತ್ತದೆ. ನಾಗಲಿಂಗ ಪುಷ್ಪ ಹಾಗೂ ತುಂಬೆ ಪುಷ್ಪಗಳಿಂದ ಈ ದಿನ ಶಿವನಿಗೆ ಪೂಜೆ ಮಾಡಿದರೆ ತುಂಬಾ ಒಳ್ಳೆಯದು. ತೆಂಗಿನಕಾಯಿಯಲ್ಲಿ ತ್ರಿಮೂರ್ತಿಗಳ ವಾಸವಿರುತ್ತದೆ. ಶಿವನಿಗೆ ಪ್ರಿಯವಾದ ತೆಂಗಿನಕಾಯಿಯ ದೀಪಾರಾಧನೆಯನ್ನು ಮನೆಯಲ್ಲಿ ಪ್ರತಿಯೊಬ್ಬರು ಮಾಡಬೇಕು. ಚೆನ್ನಾಗಿರುವ ಒಂದು ತೆಂಗಿನಕಾಯಿಯನ್ನು 2 ಹೋಳುಗಳನ್ನಾಗಿ ಮಾಡಿ ಕೊಬ್ಬರಿ ಎಣ್ಣೆ ಅಥವಾ ಎಳ್ಳೆಣ್ಣೆಯನ್ನು ಹಾಕಿ ದೀಪದ ಬತ್ತಿಗಳನ್ನು ಕೂರಿಸಿ ಒಂದು ತಟ್ಟೆಯ ಮೇಲೆ ಅಕ್ಕಿಯನ್ನು ಹಾಕಿ ಅದರ ಮೇಲೆ ತೆಂಗಿನಕಾಯಿಯ ದೀಪಾರಾಧನೆಯನ್ನು ಮಾಡಬೇಕು.
ಮಹಾಶಿವರಾತ್ರಿಯ ದಿನ ಮಾಡುವ ತೆಂಗಿನಕಾಯಿಯ ದೀಪಾರಾಧನೆಯು ಮನೆಯಲ್ಲಿನ ಎಲ್ಲ ನಕಾರಾತ್ಮಕ ಶಕ್ತಿಯನ್ನು ಹೊರಗೆ ಹಾಕುತ್ತದೆ. ಶಿವನ ಕೃಪೆ ಮನೆಯ ಸದಸ್ಯರಿಗೆ ಸಿಗುವಂತೆ ಮಾಡಿ ಆರೋಗ್ಯ, ಆಯಸ್ಸು, ಐಶ್ವರ್ಯ, ಆಕರ್ಷಣೆಯನ್ನು ಮಾಡುತ್ತದೆ. ಶಿವರಾತ್ರಿಯ ದಿನ ಯಾರ ಮೇಲೂ ಕೋಪವನ್ನು ತೋರಿಸಬಾರದು. ಆದಷ್ಟು ಮೌನವಾಗಿರಬೇಕು. ಯಾರನ್ನೇ ಮಾತನಾಡಿಸಿದರೂ ಅತ್ಯಂತ ವಿನಯದಿಂದ ಮಾತನಾಡಿಸಬೇಕು. ಶಿವಾಲಯದಲ್ಲಿ ಏನಾದರೂ ಈ ದಿನ ಶಿವದರ್ಶನಕ್ಕೆ ತಡವಾದರೆ ಬೇಸರ ಮಾಡಿಕೊಳ್ಳಬಾರದು. ಏಕೆಂದರೆ ನಮ್ಮ ಕರ್ಮ ಫಲಗಳು ಕಳೆದ ನಂತರವೇ ಶಿವನ ದರ್ಶನವಾಗುತ್ತದೆ. ಯಾವ ಸಮಯಕ್ಕೆ ಶಿವನು ದರ್ಶನ ನೀಡುತ್ತಾನೋ ಅದೇ ಸಮಯದಲ್ಲಿ ಶಿವನನ್ನು ನೋಡಬೇಕು. ಶಿವ ಪಾರ್ವತಿ ಕಲ್ಯಾಣೋತ್ಸವ ನಡೆಯುವ ಸ್ಥಳಕ್ಕೆ ಹೋಗಿ ಅಲ್ಲಿ ನೀಡುವ ಅಕ್ಷತೆಯಲ್ಲಿ ಸ್ವಲ್ಪ ಅಕ್ಷತೆಯನ್ನು ಮನೆಗೆ ತಂದಿಟ್ಟು ಪೂಜಿಸಬೇಕು. ಶಿವಾಲಯದಲ್ಲಿ ನೀಡುವ ಬಿಲ್ಪತ್ರೆ ಎಲೆಗಳನ್ನು ಮನೆಗೆ ತಂದು ದೇವರ ಕೋಣೆಯಲ್ಲಿಟ್ಟು ಪೂಜಿಸುತ್ತಾ ಬರಬೇಕು. ಹಣೆಗೆ ವಿಭೂತಿ ಧರಿಸದೆ ಶಿವರಾತ್ರಿಯನ್ನು ಆಚರಿಸಬೇಡಿ. ಜಾಗರಣೆ ಸಮಯದಲ್ಲಿ ಶಿವ ಮಹಾತ್ಮೆಯನ್ನು, ಶಿವನ ಕಥೆಗಳನ್ನು, ಶಿವನ ಮಂತ್ರಗಳನ್ನು ಕೇಳಬೇಕು. ಮನರಂಜನೆ ಮಾಡುತ್ತಾ ಜಾಗರಣೆ ಮಾಡಬಾರದು. ಶಿವನಾಮಸ್ಮರಣೆಯಲ್ಲಿ ತಲ್ಲೀನರಾಗಬೇಕು. ಮನೆಗೆ ಸಮೀಪವಾಗಿ ಎಲ್ಲಾದರೂ ನಂದಿ, ಬಸವ ಅಥವಾ ಎತ್ತುಗಳು ಕಾಣಿಸಿಕೊಂಡರೆ ನಿಮ್ಮಂತಹ ಅದೃಷ್ಟವಂತರು ಬೇರೊಬ್ಬರಿಲ್ಲ. ಏಕೆಂದರೆ ಶಿವನ ಪ್ರಮದ ಗಣಗಳಲ್ಲಿ ಒಂದಾದ ನಂದೀಶ್ವರನ ದರ್ಶನ ಈ ದಿನ ಸಿಕ್ಕಿತೆಂದರೆ ಜೀವನದಲ್ಲಿ ಶುಭ ಕಾಲದ ಮುನ್ಸೂಚನೆಯನ್ನು ಇದು ನೀಡುತ್ತದೆ. ನಂದಿಗೆ ವಿವಿಧ ಹಣ್ಣುಗಳನ್ನು ನೀಡಿ ನಮಸ್ಕರಿಸಿ ದೇವಾಲಯದಲ್ಲಿ ನಂದೀಶ್ವರನ ದರ್ಶನ ಮಾಡುತ್ತಾ ಆತನ ಕಿವಿಯಲ್ಲಿ ನಿಮ್ಮ ಕೋರಿಕೆಗಳನ್ನು ಹೇಳಿಕೊಳ್ಳಿ. ಈ ಮೇಲೆ ತಿಳಿಸಿದ ಯಾವ ಕೆಲಸಗಳನ್ನು ಮಾಡಲು ಸಾಧ್ಯವಾಗದಿದ್ದರೂ ಓಂ ನಮ ಶಿವಾಯ ಎಂದು 108 ಬಾರಿ ಜಪಿಸುತ್ತಾ ಕುಳಿತ ಜಾಗದಲ್ಲಿಯೇ ಶಿವ ಕುಟುಂಬವನ್ನು ಸ್ಮರಿಸಿಕೊಳ್ಳಿ. ಮಹಾಶಿವರಾತ್ರಿಯ ಈ ವಿಶೇಷ ಮಾಹಿತಿ ಇಷ್ಟವಾದರೆ ತಪ್ಪದೆ ಒಂದು ಲೈಕ್ ಕೊಟ್ಟು ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ. ನಮ್ಮ ಚಂದನ ಲೋಕ ಯೂಟ್ಯೂಬ್ ಹಾಗೂ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.